ಇವತ್ತು ಸ್ಯಾಟರ್ಡೆ ನನ್ನ ಮಕ್ಕಳಿಗೆ ಫುಲ್ ಡೇ ಸ್ಕೂಲ್ ಇರೋದ್ರಿಂದ ಅವರು ಬೇಗ ರೆಡಿಯಾಗಿ ಸ್ಕೂಲಿಗೆ ಹೋದರು. ನಾನು ನನ್ನ ಹಸ್ಬೆಂಡು ವಾಕ್ ಅಂತ ಹೋದ್ವಿ. ವಾಕ್ ಹೋದಾಗ ಏನು ಅಂದ್ಕೊಳ್ಳಿಕತ್ತಿದ್ವಿ, ಹೆಂಗಿದ್ರು ಮಕ್ಕಳು 4:30ವರೆಗೂ ಬರ್ತಾರೆ, ನಾವು ಒಂದು ಔಟಿಂಗ್ ಮಾಡ್ಕೊಂಡು ಬರೋಣಿನು ಅಂತ ವಿಚಾರ ಮಾಡ್ಲಿಕ್ಕತ್ವಿ. ಹಾಗಾಗಿ ಬೇಗ ಬಂದು ರೆಡಿ ಆಗತ್ವಿ. ಹಸ್ಬೆಂಡ್ ಏನಂದರು, ಹೊರಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡೋಣ ಅಂತ ಹೇಳಿದರು. ಅದು ನಂಗೆ ಇನ್ನೂ ಖುಷಿ ಅನ್ನಿಸ್ತು. ಯಾಕಂದ್ರೆ ನಮ್ಮದು ಆಲ್ಮೋಸ್ಟ್ 8 to 10 ಇಯರ್ಸ್ ಆಗಿರಬೇಕು ನಾವಿಬ್ಬರ ಹೊರಗೆ ಹೋಗಿ ಬ್ರೇಕ್ಫಾಸ್ಟ್ ಮಾಡಿ ಒಂದು ಔಟಿಂಗ್ ಮಾಡಿ ಬಂದಿರೋದು. ಮಕ್ಕಳು ಚಿಕ್ಕವ್ರು ಇರೋದ್ರಿಂದ ಎಲ್ಲಿ ಹೋದ್ರೂ ನಾವು ಜೊತೆ ಕರ್ಕೊಂಡು ಬರ್ತಿದ್ವಿ. ಹಾಗಾಗಿ ನಾವಿಬ್ಬರ ಟೈಮ್ ಸ್ಪೆಂಡ್ ಮಾಡಿರೋದು ಭಾಳ ವರ್ಷದ ಕೆಳಗೆ. ಹಾಗಾಗಿ ಇವತ್ತು ನಮಗೊಂದು ಸ್ಪೆಷಲ್ ಡೇನೇ ಆಗಿತ್ತು. ಆಮೇಲೆ ಬ್ರೇಕ್ಫಾಸ್ಟ್ ಹೊರಗೆ ಮಾಡಿಕೊಂಡು ಇನ್ನು ನಾವು ಮೈಸೂರಾಗಿರೋದ್ರಿಂದ ನಮಗೆ ಕಾವೇರಿ ನದಿ ಸಿಗ್ತದೆ, KRS ಡ್ಯಾಮ್ ಅದ, ಗಾರ್ಡನ್ ಅದ, ಬ್ಯಾಕ್ ವಾಟರ್ ಅದ, ಸೊ ಟೆಂಪಲ್ಸ್ ಅದ, ಎಲ್ಲ ಒಂದೇ ಕಡೆ ಸಿಗ್ತದಂತ ನಾವು KRS ರೋಡಿಗೆ ಹೋದ್ವಿ. ಸೊ ರಭಸವಾಗಿ ಹರಿಯೋ ಕಾವೇರಿ ನದಿ ನೋಡಿದ್ವಿ, ಡ್ಯಾಮ್ ನೋಡಿಕೊಂಡು ಆಮೇಲೆ ಬ್ಯಾಕ್ ವಾಟರಿಗೆ ಹೋದ್ವಿ. ಬ್ಯಾಕ್ ವಾಟರ್ ಒಳಗೆ ನಾವು 4 to 5 ಅವರ್ಸು ಆರಾಮಾಗಿ ಟೈಮ್ ಸ್ಪೆಂಡ್ ಮಾಡಿ ಒಬ್ರಿಗೊಬ್ಬರು ಹರಟೆ ಹೊಡ್ಕೊಂಡು ಫೋಟೋ ಸೆಷನ್ ಮಾಡಿಕೊಂಡು ಚಾಟ್ಸ್ ತಿಂದ್ಕೊಂಡು ಮತ್ತು ಮಕ್ಕಳು ಸ್ಕೂಲಿಂದ ಬರೋದ್ರಾಗ ಮನೆಗೆ ಬಂದ್ವಿ. ಹಿಂಗೆ ನಾವು ಸಂಸಾರ ಮಕ್ಕಳು ಜಂಜಾಟ ಒಳಗೆ ನಾವಿಬ್ಬರು ಒಬ್ರಿಗೊಬ್ಬರು ಕೂತು ಮಾತಾಡಿ ಎಷ್ಟೋ ದಿನ ಆಗಿತ್ತು. ಇದು ಒಂಥರ ನಮಗೆ ಸ್ಪೆಷಲ್ ಅನಿಸ್ತು. ಹಿಂಗೆ ಹೊರಗೆ ಹೋಗಿ ಬಂದಿದ್ದಕ್ಕೆ ಒಂದು ಉತ್ಸಾಹನ ಬಂದದ. ಹಾಗಾಗಿ ನೀವು ಕೂಡ ಸಂಸಾರ ಜಂಜಾಟ ಒಳಗೆ ಇದ್ರೆ ಒಂದು ಸ್ವಲ್ಪ ಟೈಮ್ ತಕ್ಕೊಂಡು ಇಬ್ಬರು ಹೊರಗೆ ಹೋಗಿ ಬಂದ್ರೆ ಎಷ್ಟೋ ಖುಷಿನ ಅನ್ನಿಸ್ತದ. ಖರೆ ಅದಲ್ಲ ಮತ್ತು ನಾ ಹೇಳೋದು.